ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ತಂದಂದು ನಾನೇ ತಂದುರು ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ಅರಗು ಹಳ್ಳ ಕೆಲೇಸು ಗುಡುಗು ಮಿಂಚ ಕೆಲೇಸು ಸಡಗಾರ ಲೇಸಯ್ಯ ಮದುವೆಗೆ ಅಯ್ಯ ಸಡಗಾರ ಲೇಸಯ್ಯ ಮದುವೆಗೆ ಊರ್ಗೊಬ್ಬ ಅನುಭವಿ ಲೇಸಯ್ಯ ಸರ್ವಗುಣ ತಂದಂದು ನಾನೇ ತಂದುರು ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ಹುತ್ತ ಹುತ್ತ ಕೆಲೇಸು ಮುತ್ತು ಕೊರಳಿಗೆಲೇಸು ನಕುಸತ್ರ ಲೇಸಯ್ಯ ಗಗನಕ್ಕೆ ಅಯ್ಯ ನಕುಸತ್ರ ಲೇಸಯ್ಯ ಗಗನಕ್ಕೆ ಊರ್ಗೊಬ್ಬ ಅನುಭವಿ ಲೇಸಯ್ಯ ಸರ್ವಗುಣ ತಂದಂದು ನಾನೇ ತಂದುರು ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ಮಜ್ಜಿ ಗೂಟ ಕೆಲೇಸು ಮಜ್ಜನಕ್ಕೆ ಮಡಿಲೇಸು ಕಜ್ಜಾಯ ತುಪ್ಪ ಉಣಲೇಸು ಅಯ್ಯ ಕಜ್ಜಾಯ ತುಪ್ಪ ಉಣಲೇಸು ಮನೆಗೊಬ್ಬ ಅಜ್ಜಿಲೇಸೆಂದ ಸರ್ವಗುಣ ತಂದಂದು ನಾನೇ ತಂದುರು ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವವನ ಅಯ್ಯ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಗುಣ ತಂದಂದು ನಾನೇ ತಂದುರು ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ಸತ್ಯಕ್ಕೆ ಸರಿಯಿಲ್ಲ ಮಿಥ್ಯಕ್ಕೆ ನೆಲೆಯಿಲ್ಲ ಹೆತ್ತಮ್ಮಗಿಂತ ಹಿತರಿಲ್ಲ ಅಯ್ಯ ಹೆತ್ತಮ್ಮಗಿಂತ ಹಿತರಿಲ್ಲ ನರರೊಳಗೆ ನಿತ್ಯರೇ ಇಲ್ಲ ಸರ್ವಗುಣ ತಂದಂದು ನಾನೇ ತಂದುರು ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ತಂದಂದು ನಾನೇ ತಂದುರು ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ತಂದಂದು ನಾನೇ ತಂದುರು ತಂದು ನಾನೇನ ತಂದಂದು ನಾನೇ ತಂದುರು ನಾನೇ ಎಷ್ಟು ಸರಳವಾದ ಸಾಲುಗಳು, ಆದರೆ ಎಷ್ಟು ಆಳವಾದ ಅರ್ಥ ಅಡಗಿದೆ ಅಲ್ವೇ? ಈ 3 ಸಾಲುಗಳ ಗೊಂಚಲಿನೊಳಗೆ ನಮ್ಮ ಜೀವನಕ್ಕೂ ಸಮಾಜಕ್ಕೂ ದಿಕ್ಕು ತೋರಿಸುವ ತತ್ವಗಳು ಅಡಗಿವೆ. ನಮಸ್ಕಾರ ಮಿತ್ರರೇ, ಸೆಲೆಬ್ರೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಜನಪದ ಇಂಪು ಸರಣಿಯಲ್ಲಿ ಇವತ್ತು ನಾವು ಕೇಳಿದ ಈ ಸುಮಧುರ ಹಾಡು ಸಾಲು ಸಾಲಾಗಿ ಜೀವನದ ಅಮೂಲ್ಯ ಪಾಠಗಳನ್ನು ಹೊತ್ತಿರುವ ಒಂದು ಅಪರೂಪದ ತತ್ವಗೀತೆ. ಇದು ಸಾಮಾನ್ಯ ಜನಪದ ಗೀತೆ ಅಲ್ಲ, ಇದು ನಮ್ಮ ಕನ್ನಡ ನಾಡಿನ ಮಹಾನ್ ತ್ರಿಪದಿ ಕವಿ, ಜನಮನದ ದಾರ್ಶನಿಕ, ಸರ್ವಜ್ಞರ ಜ್ಞಾನ ಮುತ್ತುಗಳಲ್ಲೊಂದು. ಕಾಲಕ್ರಮೇಣ ಸರ್ವಜ್ಞರ ತ್ರಿಪದಿಗಳು ಗ್ರಾಮೀಣ ಬದುಕಿನಲ್ಲಿ ಬೆರೆತು ಮೌಖಿಕವಾಗಿ ಹಾಡಲ್ಪಟ್ಟು ಜನಪದ ಸೊಗಡನ್ನು ಪಡೆದುಕೊಂಡಿವೆ. ಅದಕ್ಕಾಗಿ ಇಂದು ಇದು ಜನಪದ ಶೈಲಿಯಲ್ಲಿ ಪ್ರಸಿದ್ಧವಾಗಿದ್ದರೂ ಮೂಲತಃ ಇದು ಸರ್ವಜ್ಞರ ತತ್ವವಚನ. 16ನೇ ಶತಮಾನದಲ್ಲಿ ಬದುಕಿದ ಸರ್ವಜ್ಞರು ತಮ್ಮ ಸರಳವಾದ ಹಾಗೂ ಗಾಢವಾದ ತ್ರಿಪದಿಗಳ ಮೂಲಕ ಸಮಾಜದ ಸತ್ಯಗಳನ್ನು, ಮಾನವನ ಸ್ವಭಾವಗಳನ್ನು ಮತ್ತು ಜೀವನದ ತತ್ವಗಳನ್ನು ಅದ್ಭುತವಾಗಿ ವ್ಯಕ್ತಪಡಿಸಿದವರು. ಅವರ ಮಾತುಗಳು ಕೇವಲ ಕಾವ್ಯವಲ್ಲ, ಅವು ಜೀವನದ ಅನುಭವದಿಂದ ಹೊರಬಂದ ಜ್ಞಾನ ಮುತ್ತುಗಳು. ಇಂತಹ ಗೀತೆಗಳನ್ನು ನಾವು ಕೇಳೋದಷ್ಟೇ ಸಾಕಾಗೋದಿಲ್ಲ,
ನಾವು ಅದರ ಹಿಂದಿರುವ ಅರ್ಥವನ್ನು ಅರಿತು ನಮ್ಮ ಮುಂದಿನ ಪೀಳಿಗೆಗೂ ತಲುಪಿಸುವ ಪ್ರಯತ್ನ ಮಾಡಬೇಕಾಗಿದೆ. ಈ ಹಾಡಿನಲ್ಲಿ ಸರ್ವಜ್ಞರು ಲೋಕದ ಕೆಲ ವಿಚಾರಗಳನ್ನ ವಿವರಿಸ್ತಾ ಯಾವುದಕ್ಕೆ ಯಾವುದು ಲೇಸು ಅಂದರೆ ಸೂಕ್ತ ಅಂತ ಹೇಳ್ತಾ ಜೀವನದ ಗಹನವಾದ ಸತ್ಯಗಳನ್ನ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಳ್ಳಕ್ಕೆ ಹೇಗೆ ಅದರ ಅಂಚು ಬೇಕೋ, ಮಿಂಚಿನೊಂದಿಗೆ ಗುಡುಗು ಎಷ್ಟು ಸಹಜವೋ, ಮದುವೆಗೆ ಹೇಗೆ ಸಡಗರ ಇದ್ರೇನೆ ಕಳೆಯೋ, ಹಾಗೆ ಒಂದು ಊರಿಗೆ ಅಥವಾ ಸಮುದಾಯಕ್ಕೆ ಒಬ್ಬ ಅನುಭವಿ ಜ್ಞಾನಿ ವ್ಯಕ್ತಿ ಇರೋದು ಅತ್ಯಂತ ಮುಖ್ಯ. ಒಬ್ಬ ಅನುಭವಿ ಜೀವಿ ಸಮಾಜದ ನಡತೆಗಳನ್ನ ತಮ್ಮ ಜೀವನದ ಅನುಭವಗಳ ದೃಷ್ಟಿಕೋನದಿಂದ ವಿಶ್ಲೇಷಿಸಿ ಲೋಕದ ಹಿತಕ್ಕಾಗಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬ ಸ್ಪಷ್ಟತೆಯನ್ನು ನೀಡ್ತಾರೆ. ಇಂತಹ ಹಿರಿಯರ ಮಾರ್ಗದರ್ಶನವೇ ಒಂದು ಸುಸಂಸ್ಕೃತ ಸಮಾಜದ ಅಡಿಪಾಯವಾಗುತ್ತೆ. ಮುಂದುವರೆದು ಸರ್ವಜ್ಞ ಹೇಳ್ತಾರೆ, ಹೇಗೆ ಹುತ್ತಕ್ಕೆ ತುತ್ತು ಅಂದರೆ ಸಣ್ಣ ದ್ವಾರ ಇದ್ದಾಗಲೇ ಅದು ಹುತ್ತವೋ, ಮುತ್ತು ಹೇಗೆ ಕೊರಳಿಗೆದರ ಲಕ್ಷಣವೋ, ಆಕಾಶಕ್ಕೆ ನಕ್ಷತ್ರಗಳು ಹೇಗೆ ಶೋಭೆ ತರ್ತಾವೋ, ಹಾಗೆ ಪ್ರತಿಯೊಂದು ವಸ್ತುವು ತನಗೆ ಒಪ್ಪುವ ಜಾಗದಲ್ಲಿದ್ದಾಗ ಮಾತ್ರ ಅದರ ನಿಜವಾದ ಮೌಲ್ಯ ಸಿಗುತ್ತೆ. ಒಂದು ಪರಿಪೂರ್ಣ ಮನೆಗೆ ಹಿರಿಯರ ಮಾರ್ಗದರ್ಶನ ಎಷ್ಟು ಮುಖ್ಯ ಎಂಬುದನ್ನು ಸರ್ವಜ್ಞರು ಇಲ್ಲಿ ಸುಂದರವಾಗಿ ವಿವರಿಸಿದ್ದಾರೆ. ಊಟಕ್ಕೆ ಹೇಗೆ ಮಜ್ಜಿಗೆ ಹಿತವೋ, ಮಡಿಗೆ ಹೇಗೆ ಮಜ್ಜನ ಅವಶ್ಯಕವೋ, ಸಿಹಿ ತಿನಿಸಿಗೆ ತುಪ್ಪ ಹೇಗೆ ರುಚಿಯೋ, ಹಾಗೆ ಮನೆಗೆ ಒಬ್ಬ ಅಜ್ಜಿ ಇರೋದು ಅಷ್ಟೇ ಲೇಸು. ಒಟ್ಟಾರೆಯಾಗಿ ಹಿರಿಯರು ಮನೆಯಲ್ಲಿದ್ದರೆ ಆ ಮನೆಗೆ ಒಂದು ಕಳೆ, ಶಿಸ್ತು ಮತ್ತು ಬದ್ಧತೆ ಇರುತ್ತೆ ಎಂಬುದು ಸರ್ವಜ್ಞರ ಇಂಗಿತ. ಆಗ ಬಾ, ಈಗ ಬಾ, ಹೋಗಿ ಬಾ ಎಂದು ವಿಳಂಬ ಮಾಡದೆ ತಕ್ಷಣ ಸಹಾಯ ಮಾಡುವವನ ಧರ್ಮ ವ್ಯರ್ಥವಾಗೋದಿಲ್ಲ ಎಂದು ಸರ್ವಜ್ಞರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಮಯಕ್ಕೆ ಮಾಡಿದ ಉಪಕಾರವೇ ನಿಜವಾದ ಧರ್ಮ. ಅದು ಖಂಡಿತವಾಗಿಯೂ ಒಳ್ಳೆ ಫಲ ನೀಡಿಯೇ ನೀಡುತ್ತೆ. ಮಾನವ ಜೀವನದ ಅತ್ಯಂತ ಪವಿತ್ರವಾದ ಸಂಬಂಧ ತಾಯಿಯ ಬಗ್ಗೆ ಅವರು ಹೇಳ್ತಾರೆ, ಹೆತ್ತಮ್ಮನಿಗಿಂತ ನಮ್ಮ ಹಿತ ಬಯಸೋರು ಮತ್ತಾರೂ ಇಲ್ಲ. ಅವಳ ಮಮತೆ ಹಾಗೂ ಕಾಳಜಿ ಎಲ್ಲರಿಗಿಂತಲೂ ಶ್ರೇಷ್ಠ. ಮುಂದಿನ ಸಾಲುಗಳಲ್ಲಿ ಸರ್ವಜ್ಞರು ಬದುಕಿನ ಪರಮ ಸತ್ಯಗಳನ್ನು ಬಿಚ್ಚಿಡ್ತಾರೆ. ಸುಳ್ಳಿಗೆ ಎಂದಿಗೂ ನೆಲೆ ಇರೋದಿಲ್ಲ, ಅದು ಅಸ್ಥಿರ. ಸತ್ಯಕ್ಕೆ ಸರಿಸಮನಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಶತಮಾನಗಳು ಕಳೆದರೂ ಬದಲಾಗದ ಸತ್ಯವಿದು. ಕೊನೆಯದಾಗಿ ಈ ಲೋಕದಲ್ಲಿ ಯಾವ ಮನುಷ್ಯನೂ ಶಾಶ್ವತನಲ್ಲ ಎಂಬ ಕಟು ಸತ್ಯವನ್ನು ನೆನಪಿಸ್ತಾ ನಮ್ಮ ಸತ್ಯದ ನಡತೆ ಮತ್ತು ಧರ್ಮ ಮಾತ್ರ ನಮ್ಮನ್ನ ಎಂದೆಂದಿಗೂ ನೆನಪಿನಲ್ಲಿ ಉಳಿಸ್ತವೆ ಎಂದು ಸರ್ವಜ್ಞರು ಸಾರ್ತಾರೆ. ಸರ್ವಜ್ಞರ ತ್ರಿಪದಿಗಳೇ ಹೀಗೆ 3 ಸಾಲುಗಳು ಮಾತ್ರ, ಆದರೆ ಅದರೊಳಗೆ ಸಂಪೂರ್ಣ ಜೀವನದ ತತ್ವಗಳೇ ಅಡಗಿರ್ತವೆ. ಗ್ರಾಮೀಣ ಬದುಕಿನ ಉದಾಹರಣೆಗಳಿಂದ ಸಾಮಾನ್ಯ ಮನುಷ್ಯನಿಗೂ ಅರ್ಥವಾಗುವಂತೆ ಜೀವನದ ದಾರಿಯನ್ನು ತೋರಿಸಿದ ದಾರ್ಶನಿಕರು ಸರ್ವಜ್ಞರು. ಮಿತ್ರರೇ, ಈ ತ್ರಿಪದಿಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಕಮೆಂಟ್ ಮಾಡಿ. ಈ ಹಾಡಿನಲ್ಲಿರುವ ನಿಮ್ಮ ಮೆಚ್ಚಿನ ಸಾಲು ಯಾವುದು ಅನ್ನೋದನ್ನು ಹಂಚಿಕೊಳ್ಳಿ. ಇಂತಹ ಇನ್ನೊಂದು ಜ್ಞಾನ ಮುತ್ತಿನೊಂದಿಗೆ ಜನಪದ ಇಂಪು ಸರಣಿಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.